ಚಿಕ್ಕಬಳ್ಳಾಪುರ ಲೋಕ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಮಿಂಚಿನ ಸಂಚಲನವನ್ನ ಮಾಡುತ್ತಿದ್ದಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೂ ಭೇಟಿಯನ್ನ ಕೊಟ್ಟು ಮತ ಭೇಟಿಯನ್ನ ನಡೆಸುತ್ತಿದ್ದಾರೆ. ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತಯಾಚನೆಯನ್ನ ಮಾಡುತ್ತಿದ್ದಾರೆ ರಕ್ಷಾ ರಾಮಯ್ಯ. ಹೂಮಳೆಯನ್ನ ಸುರಿದು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಗೆ ಅಲ್ಲಿನ ಜನ ಪಕ್ಷದ ಕಾರ್ಯಕರ್ತರು ಅದ್ಧೂರಿಯಾಗಿ ಸ್ವಾಗತಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ರಕ್ಷಾ ರಾಮಯ್ಯ ಅವರಿಗೆ ಪ್ರಸನ್ನ ಕುಮಾರ್ ಹಾಗೆ ಕೇಶವ ರಾಜಣ್ಣ ಸಾಥನ್ನ ಕೊಟ್ಟರು. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಕ್ಷಾ ರಾಮಯ್ಯ ಜೊತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಭರ್ಜರಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಹೋದ ಎಲ್ಲ ಕಡೆಯಲ್ಲೂ ಕೂಡ ಮತದಾರರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ನಮ್ಮ ಜೊತೆ ಸ್ವತಃ ರಕ್ಷಾ ರಾಮಯ್ಯ ಅವರು ಇದ್ದಾರೆ, ಮಾತಾಡ್ಸಿ ಹೋಗ್ತೀನಿ. ಸರ್, ಇವತ್ತು ಭರ್ಜರಿ ಪ್ರಚಾರ ಮಾಡ್ತಾ ಇದ್ದೀರಾ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಸರ್, ಏನು ಹೇಳ್ತೀರಿ? ಜನರ ವಿಶ್ವಾಸ, ಪ್ರೀತಿ, ನಂಬಿಕೆ ಕಾಂಗ್ರೆಸ್ ಪಕ್ಷದ ಮೇಲಿದೆ. ಇವಾಗ ಅವ್ರ ಒಲವು ಭಾಳಷ್ಟು ಜನ ಕಾರ್ಯಕರ್ತರಿರ್ಬೋದು, BJPಯ ಕಾರ್ಯಕರ್ತರು, JDS ಕಾರ್ಯಕರ್ತರು 8 ಕ್ಷೇತ್ರದಲ್ಲಿ ನಮ್ಮ ಕೆಲಸಗಳನ್ನು ಮೆಚ್ಚಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಾಗಿಲಿಗೆ ಬಂದು ಸೇರ್ಪಡೆಗಳು ನಿತ್ಯ ಸೇರ್ಪಡೆಗಳಾಗ್ತಾ ಇದ್ದಾವೆ. ಇದು ಒಳ್ಳೆಯ ಸಂಖ್ಯೆ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ನಮ್ಮ ರಾಜ್ಯದ ಮತ್ತು ನಮ್ಮ ಕೇಂದ್ರದ ಜನರ ಬಾಯಲ್ಲಿ ಬಂದು ಜನರ ಆಸೆಗೆ ಇದಾಗಿದೆ. ಇವಾಗ ಸರ್, ರಾಜ್ಯದ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಮಹಿಳೆಯರು ಸರ್ ಗ್ಯಾರಂಟಿ ಯೋಜನೆಗಳನ್ನು ನೆಚ್ಕೊಂಡಿರುವಂಥದ್ದು, ಎಲ್ಲರ ಬಾಯಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳಿರುವಂಥದ್ದು. ಗ್ಯಾರಂಟಿ ಯೋಜನೆಗಳು ರಕ್ಷಾ ರಾಮಯ್ಯ ಅವರು ಪ್ಲಸ್ ಆಗುತ್ತಾ ಅಂತ? 100 ಪ್ಲಸ್ ಆಗುತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ಎಲ್ಲ ಅಭ್ಯರ್ಥಿಗಳು ಪ್ಲಸ್ ಆಗುತ್ತೆ. ಯಾಕೆಂದರೆ ಇದು ರೆವಲ್ಯೂಷನರಿ ಕಾರ್ಯಕ್ರಮಗಳಿವೆಲ್ಲ. ಯಾವುದೇ ರಾಜ್ಯದಲ್ಲೂ ಇಂಥ ಕಾರ್ಯಕ್ರಮ ಮಾಡಿಲ್ಲ. ಮತ್ತು ಸಕ್ಸಸ್ಫುಲ್ ಇಂಪ್ಲಿಮೆಂಟೇಷನ್ ಅಂದರೆ ಬರೀ ಕರ್ನಾಟಕದಲ್ಲಿ ಆಗಿರೋದು. ಕೇವಲ 3 ರಿಂದ 4 ತಿಂಗಳಲ್ಲಿ ಇಷ್ಟು ಜನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇರ್ಬೋದು, ಉದ್ಯೋಗ ಉಚಿತ ಇರ್ಬೋದು, ಶಕ್ತಿ ಕಾರ್ಯಕ್ರಮ ಇರ್ಬೋದು. ಶಕ್ತಿ ಕಾರ್ಯಕ್ರಮದಲ್ಲಿ 191 ಕೋಟಿ ಮಹಿಳೆಯರ ಟ್ರಿಪ್ಗಳಾಗಿದೆ. ಸೊ ಇದನ್ನು ಪ್ರತಿಯೊಬ್ಬರು ಗಮನಿಸಬೇಕು. ಮಹಿಳೆಯರಿಗೆ ಭಾಳಷ್ಟು ಖುಷಿಯಾಗುವಂಥ ಕೆಲಸಗಳಾಗ್ತಾ ಇದೆ. ಸರ್, ಹಿಂದೆ ರಾಜ್ಯದಲ್ಲಿದ್ದಂಥ BJP ಸಂಸದರು ರಾಜ್ಯಕ್ಕೆ ಅನೇಕ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಒಂದು ದಿನ ಕೂಡ ಮಾತಾಡಲಿಲ್ಲ ಅನ್ನೋ ಆರೋಪ ಇತ್ತು. ರಕ್ಷಾ ರಾಮಯ್ಯ ಅವರು ಸಂಸದರಾಗಿ ಹೋದಂಥ ನಂತರದಲ್ಲಿ ಕ್ಷೇತ್ರಕ್ಕೆ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತೇಳಿ ತಾವು ಕನಸನ್ನು ಹೊತ್ತಿರುವಂಥದ್ದು ಸರ್? ಇವಾಗ 25 ಜನ BJP ಮತ್ತು JDSನ ಸಂಸದರು 25, 26 ಇದ್ದರು. ಯಾವುದೇ ರೀತಿಯ ಕರ್ನಾಟಕದ ಪರ ಕೆಲಸಗಳು ಮಾಡಿಲ್ಲ. ಕರ್ನಾಟಕಕ್ಕೆ ಮೋಸ ಮಾಡಿರೋದು ಬಿಟ್ಟು ಯಾವುದೇ ರೀತಿಯ ಕೆಲಸಗಳು ನಡೆಸ್ಕೊಟ್ಟಿಲ್ಲ. ನಮ್ಮ ಜನರಿಗೆ ನಮ್ಮ ಪಾಲಿಗೆ ಬರಬೇಕಾದ ತೆರಿಗೆ ಹಣ ಒಂದು ಧ್ವನಿ ಎತ್ತಿಲ್ಲ ಸಂಸದಲ್ಲಿ. ನಾವು ಅಲ್ಲಿ ನಮ್ಮ ಕರ್ನಾಟಕದ ಭಾಗಕ್ಕೆ ಬರಬೇಕಾದ ಪ್ರತಿಯೊಂದು ತೆರಿಗೆ ಹಣ ಡೆಲ್ಲಿಲೇ ಇದ್ದು ಕರ್ನಾಟಕ ತರುವಂಥ ಕೆಲಸ ಮಾಡ್ತೀವಿ ನಾವೆಲ್ಲ. ಅದು ಬಿಟ್ಟು ನಮ್ಮ ಎತ್ತಿನಹೊಳೆ ಪ್ರಾಜೆಕ್ಟ್ ಇರ್ಬೋದು, KC ವ್ಯಾಲಿ, ಇವೆಲ್ಲ ಫೈನಲ್ ರೋಡ್ ಶುದ್ಧೀಕರಣ ಇರ್ಬೋದು, ಇವನ್ನೆಲ್ಲ ಮುಗಿಸ್ಬಿಟ್ಟು 2-3 ವರ್ಷದಲ್ಲಿ ಮುಗಿಸ್ಬಿಟ್ಟೆ ನಮ್ಮ ಚಿಕ್ಕಬಳ್ಳಾಪುರ ಎಲ್ಲ ಭಾಗಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ತೊಲಗುವ ಕೆಲಸಗಳು ನಾವು ಮಾಡ್ತೀವಿ ನಾವು. ಸರ್, ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ರಕ್ಷಾ ರಾಮಯ್ಯ ಅವ್ರಿಗೆ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವೆಲ್ಲ ಅಂಶಗಳನ್ನು ನೋಡಿ ಓಟನ್ನು ಹಾಕಬೇಕು ಅಂತೇಳಿ ಕೇಳ್ಕೊತೀರಾ? ನಮ್ಮ ಕಾಂಗ್ರೆಸ್ ಪಕ್ಷ ಜನಪರ ಕಾರ್ಯಗಳು ಮಾಡುವಂಥ ಪಕ್ಷ. ಯುವಕರ ಪರವಾಗಿ, ಯುವಕರ ರಕ್ಷಣೆಗಾಗಿ, ಮಹಿಳೆಯರ ರಕ್ಷಣೆಗಾಗಿ ಕೆಲಸಗಳು ಮಾಡುವಂಥ ಪಕ್ಷ. ಇವಾಗ ಡಿಮಾನಿಟೈಸೇಷನ್ ನೋಡಿದ್ದೀರಿ, ಕೋವಿಡ್ ಮಿಸ್ಮ್ಯಾನೇಜ್ಮೆಂಟು, GST ಮಿಸ್ಮ್ಯಾನೇಜ್ಮೆಂಟು, ರೈತರ ಮೇಲೆ ಕಪ್ಪು ಕಾನೂನುಗಳು ಹಾಕಿ ರೈತರ ವಿರುದ್ಧ ಮಾಡಿರೋ ಕಾರ್ಯಕ್ರಮಗಳು, ಇವನ್ನೆಲ್ಲ ಜನರು ನೋಡಿದ್ದಾರೆ. ಜನರು ಮೋಸ ಹೋಗಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷನೇ ಬಂದಾಗ ಜನರ ನಿಜವಾಗ್ಲೂ ನೆರವು ಸಿಗುತ್ತೆ ಅಂತ ಜನ ನಂಬಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಭಾಳಷ್ಟು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವಾಗ ಚಿಕ್ಕಬಳ್ಳಾಪುರಕ್ಕೆ, ದೇವನಹಳ್ಳಿಗೆ, ಹೊಸಕೋಟೆಗೆ ಮತ್ತು ನಮ್ಮ ನೆಲಮಂಗಲಗೆ ಮೆಟ್ರೋಗಳು ಬರಬೇಕು. ಎತ್ತಿನಹೊಳೆ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗಬೇಕು. ನಮ್ಮ ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿನ 100% ಲಿಟ್ರೇಟ್ ಡಿಸ್ಟ್ರಿಕ್ಟ್ ಮಾಡೆಲ್ ಪಾರ್ಲಿಮೆಂಟ್ ಮಾಡಬೇಕು ಅಂತ ನಾವು ಒಂದು ಪಣ ತೊಟ್ಟಿದ್ದೀವಿ. ಮತ್ತು ನಮ್ಮ ಚಿಕ್ಕಬಳ್ಳಾಪುರವನ್ನು ಹೂವಿನ ರಾಜಧಾನಿಯಾಗಿ ಮಾಡಬೇಕು ಅಂತ ಪಣ ತೊಟ್ಟಿದ್ದೀವಿ. ಭಾಳಷ್ಟು ಕಾರ್ಯಕ್ರಮಗಳಿದೆ. ಇವಾಗ ಕ್ಯಾನ್ಸರ್ ರಿಲೇಟೆಡ್ ಪ್ರೋಗ್ರಾಮ್ಗಳು ಬೇಜಾನ್ ಮಾಡಬೇಕು ನಾವು. ಯಾಕಂದರೆ ಕ್ಯಾನ್ಸರ್ ಸೀರಿಯಸ್ ಪ್ರಾಬ್ಲಮ್ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಅದರಿಂದ ಅವೇರ್ನೆಸ್ ಪ್ರೋಗ್ರಾಮ್ಗಳು 4th ಸ್ಟೇಜಲ್ಲಿ ನೋಡೋ ಬದಲು ಫಸ್ಟ್ ಸ್ಟೇಜಲ್ಲಿ ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಬೇಗನೆ ಶುರು ಮಾಡಬೇಕು. ಈ ಕಾರ್ಯಕ್ರಮಗಳು ಹಾಕ್ಕೊಂಡು ಜನರ ಜೊತೆ ಇರ್ತೀವಿ, ಜನರ ಒಟ್ಟಿಗಿರ್ತೀವಿ ನಾವು. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಮತ್ತು ಜನರ ಸಮಸ್ಯೆಗೆ ಸ್ಪಂದಿಸೋದ್ರಲ್ಲಿ ಕಾಂಗ್ರೆಸ್ ಫಸ್ಟ್ ಜೊತೆಗೆ ಕಾಂಗ್ರೆಸ್ ಬೆಸ್ಟ್ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದಪ್ಪಾಜಿ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.